ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಭ್ರಷ್ಟಾಚಾರ. ಈ ಒಂದು ನೇಮಕಾತಿಯಲ್ಲೇ ಭ್ರಷ್ಟಾಚಾರ ಮಾಡ್ತಾರೆ ಇವರು. ಈ 10th ಮತ್ತೆ PUC ಪರ್ಸೆಂಟೇಜ್ ಮೇಲೆ ಇವರು ರೆಕ್ರೂಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಲಾಸ್ಟ್ ಟೈಮು ಬೀಟ್ ಫಾರೆಸ್ಟ್ 540 ಏನೊಂದು ವೇಕೆನ್ಸಿ ಫಿಲ್ ಮಾಡಿದ್ದಾರೆ. ಅವಾಗಲೇ ನಾವು ಸಾಕಷ್ಟು ಮನವಿ ಮಾಡ್ಕೊಂಡಿದ್ವಿ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ. ಆದ್ರೆ ಅವಾಗ ಈಶ್ವರ್ ಖಂಡ್ರೆ ಸರ್ ಇದೊಂದು ರೆಕ್ರೂಟ್ಮೆಂಟ್, ನೆಕ್ಸ್ಟ್ ಬರೋಂಥ ಎಲ್ಲ ರೆಕ್ರೂಟ್ಮೆಂಟ್ ನಾವು ಅಂದ್ರೆ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬೀಟ್ ಫಾರೆಸ್ಟ್ ಆಫೀಸರು ಮತ್ತೆ ವಾಚರ್ಸ್ 750 ವೇಕೆನ್ಸಿನ ಇವರು ನೋಟಿಫಿಕೇಶನ್ಸ್ 10th ಮತ್ತೆ PUC ಮಾರ್ಕ್ಸ್ ಮೇಲೆ ರೆಕ್ರೂಟ್ಮೆಂಟ್ ಮಾಡೋದು ಹೊರಟಿದ್ದಾರೆ. ಅಂದ್ರೆ ಇವರಿಗೆ ಇಷ್ಟ ಬಂದವರಿಗೆ ಜಾಬ್ ಕೊಡಬೇಕು ಅಂತ ಹೇಳಿ ಈ ಒಂದು ಕೆಲಸ ಮಾಡ್ತಾ ಇರೋದು. ಒಂದು ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 2-3 ಎಕ್ಸಾಮ್ ನಡೆದಿದೆ. ಮತ್ತೆ ಒಬ್ಬೊಬ್ರದ್ದು ಮಾರ್ಕ್ಸ್ ಏನಿದೆ ಅಂತಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಆರ್ಡರ್ ಕಾಪಿ ಕೊಡ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ಎಲ್ಲಾರ್ದು 99 100 ಮಾರ್ಕ್ಸ್ ಇದೆ. ಈ ಒಂದು ನೋಟಿಫಿಕೇಶನ್ಸ್ ನ ಬೀಟ್ ಫಾರೆಸ್ಟ್ ಆಫೀಸರು ಮತ್ತೆ ವಾಚರ್ಸ್ ನೋಟಿಫಿಕೇಶನ್ಸ್ ನ ಈ ರೆಕ್ರೂಟ್ಮೆಂಟ್ ನ ನೇಮಕಾತಿ ಅಂದ್ರೆ ರೆಕ್ರೂಟ್ಮೆಂಟ್ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಹೊರತು ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ಮೇಲೆ ಅಲ್ಲ. ಸರ್ಕಾರ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಏನ್ ಬೆಂಗಳೂರಲ್ಲಿ ಇಟ್ಟಿರೋಂತ ಪ್ರತಿಯೊಂದು ಗಿಡ ಮರಗಳು ಅವೆಲ್ಲ ಫೇಕ್. ಅಂದ್ರೆ ಒಂದು ಜೋರು ಮಳೆ ಬಂತಂದ್ರೆ, ಒಂದು ಜೋರಾಗಿ ಏನಾದ್ರೂ ಗಾಳಿ ಬಂತಂದ್ರೆ ಎಲ್ಲಾ ಮರಗಳು ಬಿದ್ದೋಗಂತ ಮರಗಳನ್ನ ಇಟ್ಟು ಅದರಲ್ಲಿ ಭ್ರಷ್ಟಾಚಾರ. ಅದರಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಬೇಕಾದ್ರೇನೆ ಇಷ್ಟು ಭ್ರಷ್ಟಾಚಾರ ಅಂತಂದ್ರೆ ಒಂದೊಂದು ನೋಟಿಫಿಕೇಶನ್ಸ್ ಎಕ್ಸಾಮ್ಸ್ ಒಂದೊಂದು ನೋಟಿಫಿಕೇಶನ್ಸ್ ಮಾಡಿಸ್ಬೇಕಂದ್ರೆ ಎಷ್ಟು ಹೋರಾಟ ಮಾಡಿದೀವಿ. ಅದು ಸುಮಾರು ವರ್ಷ ಆದ್ಮೇಲೆ ನೋಟಿಫಿಕೇಶನ್ಸ್ ಆಗ್ತಾ ಇದಾವೆ. ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ ಎಕ್ಸಾಮ್ಸ್ ಥ್ರೂ ನಡೆದ್ರೆ ಇವರು ಇದನ್ನ ಡೈರೆಕ್ಟ್ ಪರ್ಸೆಂಟೇಜ್ ಮೇಲೆ ತಗೊಂತಾ ಇದಾರೆ ಅಂತಂದ್ರೆ ಇವ್ರಿಗೆ ಬೇಕಾದವರಿಗೆ ದುಡ್ಡು ಇಸ್ಕೊಂಡು ಜಾಬ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ. ಮತ್ತೆ ಇದು VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಮೊದಲು ಇದು ಕೂಡ ಪರ್ಸೆಂಟೇಜ್ ಮೇಲೆ ಇತ್ತು PUC ಮೇಲೆ. ಆದ್ರೆ ಇವಾಗ ಅದು ನಾವು ತುಂಬಾ ಮನವಿ ಮಾಡ್ಕೊಂಡಾದ್ಮೇಲೆ ಆ ಒಂದು ನೋಟಿಫಿಕೇಶನ್ಸ್ ನ ಎಕ್ಸಾಮ್ಸ್ ಥ್ರೂ ಕಂಡಕ್ಟ್ ಮಾಡಿ ಸುಮಾರು 1000 ಪೋಸ್ಟ್ ನ ಫಿಲ್ ಮಾಡಿದ್ರು. ಇವಾಗ್ಲೂ 572 ಪೋಸ್ಟ್ ಇದೆ, ಅದು ಎಕ್ಸಾಮ್ ಆಗುತ್ತೆ. ಆ ರೀತಿ ಕಾಲಕ್ಕೆ ಬದಲಾವಣೆಗಳು ಸಾಕಷ್ಟು ನೋಡಿದೀವಿ ನಾವು. ಮುಂಚೆ ಎಲ್ಲ BMTC KSRTC ಇದೆಲ್ಲ ಪರ್ಸೆಂಟೇಜ್ ಮೇಲೆ ತಗೊಂತ ಇದ್ರು. ಇವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಹೇಳಿದೀವಿ, ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇದ್ರೆ. ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿರೋಂಥ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇರೋಂಥ ಈ ಕೆಲಸಕ್ಕೆ ನಾವು ಎಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನ ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ರೆಕ್ರೂಟ್ಮೆಂಟ್ ಎಕ್ಸಾಮ್ ಥ್ರೂನೇ ಆಗ್ಲೇಬೇಕು, ಈ ಪರ್ಸೆಂಟೇಜ್ ಮೇಲೆ ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತೀವಿ. ಇದನ್ನ ಗೌರ್ಮೆಂಟ್ ಇರ್ಬೋದು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇದನ್ನ ಎಚ್ಚೆತ್ಕೊಂಡು ಕೂಡಲೇ ಅದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಬೇಕು. ಯಾಕೆಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವ್ರ ಕಷ್ಟ ಸುಖ ನಿಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಟೇಬಲ್ ಮೇಲೆ ಕುತ್ಕೊಂಡು ನಿಮಗೆ ಬೇಕಾಗಿರೋದಿಗೆ 10-20 ಲಕ್ಷ 30 ಲಕ್ಷಕ್ಕೆ ಜಾಬ್ ಮಾಡ್ಕೊಂಡು ನೀವು ಆರಾಮಾಗಿರ್ತೀರಲ್ವಾ. ಇಲ್ಲಿ ಕಷ್ಟಪಡ್ತಾ ಇರೋದು ಬಡವರು, ಯಾರು ಶ್ರೀಮಂತರ ಮಕ್ಕಳಲ್ಲ. ಶ್ರೀಮಂತರು ಮಕ್ಳು ಯಾರು ಬೀಟ್ ಫಾರೆಸ್ಟ್ ಆಫೀಸರು ಮತ್ತೆ ವಾಚರ್ಸ್ ಯಾರ್ದು ನೋಟಿಫಿಕೇಶನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯಲ್ಲ. ಇದನ್ನ ಬರೆಯಂತರು ಮಧ್ಯಮ ವರ್ಗದವರು, ಬಡ ವಿದ್ಯಾರ್ಥಿಗಳು. ಹಂಗಾಗಿ ಯಾರು ವಿದ್ಯಾರ್ಥಿಗಳ ಪರವಾಗಿ ಎಲ್ರು ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಂತ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆದ್ರೂ ಬಿಡಲ್ಲ. ಸರ್ಕಾರ ಮತ್ತೆ ಬೀಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಏನು C&R ರೂಲ್ ನ ನೀವು ಚೇಂಜಸ್ ಮಾಡ್ಕೊಂಡು ಏನ್ ಅಬ್ಜೆಕ್ಷನ್ ಆಗ್ತಾರೆ ಸ್ಟೂಡೆಂಟ್ಸ್, ಮತ್ತೆ ಆಗಸ್ಟ್ 1ನೇ ತಾರೀಕಿಂದ ನೋಟಿಫಿಕೇಶನ್ಸ್ ಏನ್ ಕರೀತಿದ್ರ ಅದನ್ನ ಅದ್ರೊಳಗಡೆ ನೀವು ಚೇಂಜಸ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀನಿ.